ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟಿ. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸರ್ಕಾರಿ ಕಂಪನಿಗಳ ಶೇರ್ನಲ್ಲಿ ಭಾರಿ ಏರಿಕೆಯಾಗಿರೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕಳೆದ 6 ತಿಂಗಳಲ್ಲಿ ಹೂಡಿಕೆದಾರರಿಗೆ ಸುಮಾರು 12% ರಿಟರ್ನ್ ಅನ್ನು ನಿಫ್ಟಿ ಕೊಟ್ಟಿದೆ. ಆದರೆ ಈ ಅವಧಿಯಲ್ಲಿ BSE PSU ಇಂಡೆಕ್ಸ್ ಅಂದರೆ ಸರ್ಕಾರಿ ಕಂಪನಿಗಳನ್ನು ಹೊಂದಿರುವ ಇಂಡೆಕ್ಸ್ ಸುಮಾರು 40% ಏರಿಕೆ ಕಂಡಿದೆ. ಅಂದರೆ ಒಟ್ಟಾರೆ ಮಾರ್ಕೆಟ್ಗೆ ಹೋಲಿಸಿದರೆ ಸರ್ಕಾರಿ ಕಂಪನಿಗಳ ಶೇರ್ನಲ್ಲಿ ಭಾರಿ ಏರಿಕೆ ಆಗಿದೆ. PSU ಷೇರುಗಳಲ್ಲಿ ಈ ಏರಿಕೆಗೆ ಕಾರಣವಾದರೂ ಏನು? ಈ ರ್ಯಾಲಿ ಹೀಗೆ ಮುಂದುವರಿಬಹುದೇ? ಈಗಲೂ ಕೂಡ PSU ಷೇರುಗಳನ್ನು ಖರೀದಿ ಮಾಡಬಹುದೇ? ಹೌದು ಅಂತಾದರೆ ಯಾವುದರಲ್ಲಿ ಖರೀದಿ ಮಾಡಬಹುದು? ಈ ಎಲ್ಲವನ್ನು ನಾವೀಗ ತಿಳಿದುಕೊಳ್ಳೋಣ. ಕಳೆದ 6 ತಿಂಗಳುಗಳಲ್ಲಿ ಬ್ಯಾಂಕುಗಳನ್ನು ಹೊರತುಪಡಿಸಿ ಸರ್ಕಾರದ ಕಂಪನಿಗಳ ಇಂಡೆಕ್ಸ್ ಅಭೂತಪೂರ್ವವಾದ ಅಂದರೆ 40% ಏರಿಕೆಯನ್ನು ದಾಖಲಿಸಿದೆ. ಅದರಲ್ಲೂ ಕೂಡ ಸುಮಾರು 8 ಕಂಪನಿಗಳ ಷೇರುಗಳಂತೂ 100% ಶೇಕಡ 100ಕ್ಕಿಂತ ಹೆಚ್ಚು ಏರಿಕೆಯನ್ನು ಕಂಡಿದೆ. ಅಂದರೆ ದುಪ್ಪಟ್ಟು ಪ್ರಮಾಣಕ್ಕಿಂತ ಹೆಚ್ಚು ಮೌಲ್ಯವನ್ನು ಈ ಕಂಪನಿಗಳ ಷೇರುಗಳು ಕೊಟ್ಟಿವೆ. ಕಳೆದ 3 ರಿಂದ 6 ತಿಂಗಳಲ್ಲಿ ಕೇವಲ ಒಂದೇ ಒಂದು ರಾಜ್ಯದ ಸರ್ಕಾರಿ ಮಾಲೀಕತ್ವದ ಕಂಪನಿ, ಅದು ಗುಜರಾತ್ ಗ್ಯಾಸ್, ನೆಗೆಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಸರಿ, ಈಗ ಉದ್ಭವಿಸುವ ಪ್ರಶ್ನೆ ಏನಪ್ಪಾ ಅಂದರೆ PSU ಅಂದರೆ ಸರ್ಕಾರಿ ಕಂಪನಿ ಷೇರುಗಳಲ್ಲಿ ಈ ಏರಿಕೆ ಆಗಿದ್ದಕ್ಕೆ ಕಾರಣ ಏನು? ಹಲವು ವರ್ಷಗಳಿಂದಲೂ ಕೂಡ ಸರ್ಕಾರಿ ಕಂಪನಿಗಳ PSU ಇಂಡೆಕ್ಸ್ ಉತ್ತಮ ಸಾಧನೆಯನ್ನು ಮಾಡ್ತಿದೆ. ಇದಕ್ಕೆ ಹಲವು ಕಾರಣಗಳು ಇರಬಹುದು. ಮೊದಲನೇದಾಗಿ ಇದರಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. ಯಾಕೆಂದರೆ ತುಂಬಾ ಸಮಯದಿಂದ ಇವು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತವೆ, ಹೀಗಾಗಿ ಇವುಗಳ ವ್ಯಾಲ್ಯೂಯೇಷನ್ ಕಡಿಮೆ ಇರುತ್ತೆ. ಇನ್ನು ಎರಡನೇದಾಗಿ ದೊಡ್ಡ ಸಾಂಸ್ಥಿಕ ಹೂಡಿಕೆದಾರರು ಕಡಿಮೆ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿವೆ. ಇದು ಅಂಡರ್ ಓನರ್ಶಿಪ್ಗೆ ಕಾರಣ ಆಗಿವೆ. ಆದರೆ ಸಾಮರ್ಥ್ಯ ವಿಸ್ತರಣೆ ಮತ್ತು ವೆಚ್ಚವನ್ನು ಹೆಚ್ಚಳ ಮಾಡಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಉತ್ಪಾದನೆ ಮತ್ತು ಮೂಲಸೌಕರ್ಯ ವಲಯಕ್ಕೆ ಸರ್ಕಾರ ಹೆಚ್ಚು ಹಣವನ್ನು ನೀಡಿದೆ. ಇದರಿಂದ ಸರ್ಕಾರಿ ವಲಯದ ಕಂಪನಿಗಳಿಗೆ ಹೆಚ್ಚು ಪ್ರಯೋಜನ ಆಗಿದೆ. ಅದರಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತದಂತಹ ಕಾರ್ಯಕ್ರಮಗಳು ದೇಶೀಯ ಕಂಪನಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ವಿದ್ಯುತ್ತು, ರೈಲ್ವೇಸ್, ಮೂಲಸೌಕರ್ಯ, ಕ್ಯಾಪಿಟಲ್ ಗೂಡ್ಸ್ ಮತ್ತು ಡಿಫೆನ್ಸ್ ವಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ. ಇದರಿಂದಾಗಿ ಈ ಕಂಪನಿಗಳ ಆರ್ಡರ್ ಬುಕ್ ಸುಧಾರಿಸಿ ಮತ್ತು ವ್ಯಾಲ್ಯೂಮ್ ಗ್ರೋತ್ ಕೂಡ ಸುಧಾರಿಸಿದೆ. ಸ್ವಸ್ತಿಕ ಇನ್ವೆಸ್ಟ್ಮಾರ್ಟ್ನ ಸಂಶೋಧನೆ ವಿಭಾಗದ ಮುಖ್ಯಸ್ಥ ಸಂತೋಷ್ ಮೀನಾ ಹೇಳುವಂತೆ 14 ವರ್ಷಗಳ ನಂತರ ಸರ್ಕಾರಿ ಷೇರುಗಳ ಇಂಡೆಕ್ಸ್ನಲ್ಲಿ ಬ್ರೇಕ್ಔಟ್ ಆಗಿದೆ. ಮೊಬೈಲ್ ಫೋನ್ ಮತ್ತು ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ನೆಟ್ ಇಂಪೋರ್ಟರ್ ಆಗಿದ್ದ ದೇಶ ಈಗ ನೆಟ್ ಎಕ್ಸ್ಪೋರ್ಟರ್ ಆಗಿದೆ. ದೇಶೀಯ ಕಂಪನಿಗಳು ಉತ್ಪಾದನೆ ಮಾಡಿದ ಉತ್ಪನ್ನಗಳಿಗೆ ಸರ್ಕಾರ ಹೆಚ್ಚು ಗಮನ ಕೇಂದ್ರೀಕರಿಸಿದ್ದು ಇದು ಈಗ ಫಲ ಕೊಡ್ತಿದೆ. ಇನ್ನು PSU ಷೇರುಗಳ ರ್ಯಾಲಿ ಎಷ್ಟು ದಿನ ಇರುತ್ತೆ ಎಂಬ ಪ್ರಶ್ನೆ ಉದ್ಭವ ಆಗುತ್ತೆ. ಬಬಲ್ ರೀತಿಯ ಸನ್ನಿವೇಶ ಬರೋವರೆಗೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಏರಿಕೆ ಮುಂದುವರಿತಾ ಇರುತ್ತೆ ಅಂತ ಸಂತೋಷ್ ಮೀನಾ ಹೇಳ್ತಾರೆ. ಸದ್ಯದ ಮಟ್ಟಿಗೆ ಬಬಲ್ ಇಲ್ಲ. 2024 ಮೇವರೆಗೂ ಈ ಪರಿಸ್ಥಿತಿ ಹೀಗೇನೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾರೆ. ಅದರ ನಂತರ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ನಡೆಯಬಹುದು ಅಂತ ಕೂಡ ಅವರು ಹೇಳ್ತಾರೆ. 2025ರವರೆಗೆ ಜಾಗತಿಕ ಮಟ್ಟದಲ್ಲಿ 3ನೆಯ ಅತಿದೊಡ್ಡ ಆರ್ಥಿಕತೆಯಾಗುವ ದಿಕ್ಕಿನಲ್ಲಿ ಭಾರತ ಮುನ್ನಡೆಯಲಿದೆ. ಇದರಿಂದ ಮೂಲಸೌಕರ್ಯ, ವಿದ್ಯುತ್ತು, ಕ್ಯಾಪಿಟಲ್ ಗೂಡ್ಸ್ ಮತ್ತು ಹಣಕಾಸು ವಲಯದ ಕಂಪನಿಗಳಿಗೆ ಅನುಕೂಲ ಆಗಲಿದೆ. ಸಂತೋಷ್ ಮೀನಾ ಅವರು ಹೇಳುವ ಪ್ರಕಾರ 1 ರಿಂದ 2 ವರ್ಷಗಳವರೆಗೆ PSU ಸೆಕ್ಟರ್ನಲ್ಲಿ ಡಿವಿಡೆಂಡ್ ಕೊಡುವ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡೋದು ಉತ್ತಮ ಅಂತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬ್ಯಾಂಕಿಂಗ್ನಲ್ಲಿ SBI, ರಕ್ಷಣಾ ವಲಯದಲ್ಲಿ HAL, BEL ಮತ್ತು BHEL, ಹಾಗೆಯೇ ಪವರ್ ಸೆಕ್ಟರ್ನಲ್ಲಿ PFC, REC, ಪವರ್ ಗ್ರಿಡ್ ಮತ್ತು NTPC, ರೈಲ್ವೆ ವಲಯದಲ್ಲಿ IRFC, RVNL ಮತ್ತು IRCTCಯಲ್ಲಿ ಹೂಡಿಕೆಯನ್ನು ಮಾಡಬಹುದು. ಉತ್ತಮವಾದ ಗುಣಮಟ್ಟದಲ್ಲದ IFCI ರೀತಿಯ ಷೇರುಗಳಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಅವರು ಸಲಹೆ ಮಾಡ್ತಾರೆ. ಇತ್ತೀಚೆಗೆ ಈ ಷೇರುಗಳು ಉತ್ತಮವಾದ ಸಾಧನೆ ಮಾಡಿದ್ದು 15 ರಿಂದ 20% ಪ್ರಾಫಿಟ್ ಬುಕ್ಕಿಂಗ್ ಆದರೆ ಅಚ್ಚರಿ ಇಲ್ಲ. 2 ರಿಂದ 3 ವರ್ಷಗಳ ಗುರಿಯನ್ನು ಇಟ್ಕೊಂಡು ಹೂಡಿಕೆ ಮಾಡೋದಾದರೆ ದೀರ್ಘಾವಧಿಯವರೆಗೆ ಆಯ್ದ PSU ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.